ಹಿರಣ್ಯಕಶಿಪುವನ್ನು ಸಂಹರಿಸಿದ ನಂತರವೂ ನರಸಿಂಹಸ್ವಾಮಿಯ ಉಗ್ರತೆ ಏಕೆ ಶಾಂತವಾಗಲಿಲ್ಲ? ಕೆಂಪು ಅಗ್ನಿಗೋಳದಂತೆ ಕಣ್ಣುಗಳಿಂದ ಪ್ರಳಯದಂತೆ ಭಯಾನಕವಾಗಿ ಕಾಣುತ್ತಿದ್ದ ನರಸಿಂಹನನ್ನು ಮೊದಲ ಬಾರಿಗೆ ಶಾಂತಗೊಳಿಸಲು ಯಾರು ಧೈರ್ಯವಾಗಿ ಮುಂದೆ ಬಂದರು? ಮಹಾವಿಷ್ಣು ಮತ್ತು ಶಿವನು ಯುದ್ಧ ಮಾಡಬೇಕಾದ ಕಾರಣವೇನು? ದೇವತೆಗಳ ಪ್ರಾರ್ಥನೆ ಕೇಳಿ ನರಸಿಂಹಸ್ವಾಮಿಯ ಕೋಪವನ್ನು ತಡೆಯಲು ಪರಮಶಿವನು ಸ್ವತಃ ಧರಿಸಿದ ಅತ್ಯಂತ ಭಯಾನಕವಾದ ವಿಚಿತ್ರವಾದ ಅವತಾರದ ಹೆಸರೇನು? ಈ ವಿಡಿಯೋ ತುಂಬಾ ಆಸಕ್ತಿದಾಯಕವಾಗಿರುತ್ತದೆ. ವಿಡಿಯೋವನ್ನ ಕೊನೆಯವರೆಗೆ ನೋಡಿ. ಸತ್ಯಯುಗದಲ್ಲಿ ತನ್ನ ಪರಮಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಶ್ರೀ ಮಹಾವಿಷ್ಣು ಅಹೋಬಿಲದಲ್ಲಿರುವ ಒಂದು ಕಲ್ಲಿನ ಸ್ತಂಭವನ್ನು ಚೀಲಿದು ಅತ್ಯಂತ ಭಯಾನಕವಾದ ನರಸಿಂಹಸ್ವಾಮಿ ಅವತಾರದಲ್ಲಿ ಉದ್ಭವಿಸಿದನು. ಬ್ರಹ್ಮದೇವನ ವರಗಳಿಂದ ಅಹಂಕಾರದಿಂದ ಉಬ್ಬಿದ ಮಹಾರಾಕ್ಷಸ ಹಿರಣ್ಯಕಶಿಪುವನ್ನು ಸಂಧ್ಯಾ ಸಮಯದಲ್ಲಿ ಗಡಪೆಯ ಮೇಲೆ ತನ್ನ ತೊಡೆ ಮೇಲೆ ಮಲಗಿಸಿ ಅವನ ಹೃದಯವನ್ನು ಚೀಲಿದು ಉಗ್ರ ನರಸಿಂಹನು ಸಂಹರಿಸಿದನು. ರಾಕ್ಷಸ ಸಂಹಾರ ಮುಗಿದ ನಂತರವೂ ಸ್ವಾಮಿಯ ಉಗ್ರತೆ ಜರಾ ಸುಶಾಂತಿಯಾಗಲಿಲ್ಲ. ಅವನ ಬಿಸಿ ರಕ್ತವನ್ನು ಕುಡಿಯುವ ಕಾರಣದಿಂದ ಆ ಪ್ರಳಯ ಅಗ್ನಿ ಇನ್ನಷ್ಟು ಉಗ್ರವಾಗಿ ಜ್ವಲಿಸಿ ವಿಶ್ವವನ್ನೇ ಭಯಪಡಿಸಿತು. ನರಸಿಂಹಸ್ವಾಮಿಯ ಕಣ್ಣುಗಳು ಕೆಂಪು ಟೇಕಿನ ದೋಲಿನಂತೆ ಮಾರ್ಪಟ್ಟವು. ಅವರ ಮುಖದಿಂದ ಹೊರಬರುತ್ತಿದ್ದ ಜ್ವಾಲೆಗೆ ಆಕಾಶದಲ್ಲಿನ ನಕ್ಷತ್ರಗಳು ಸಹ ಸುಟ್ಟು ಕೆಳಗೆ ಬಿದ್ದು ಹೋಗಲು ಪ್ರಾರಂಭಿಸಿತು. ಸ್ವಾಮಿ ಉಂಟು ಮಾಡುತ್ತಿದ್ದ ಪ್ರಳಯದ ಭಯಾನಕ ಗರ್ಜನೆಗಳಿಗೆ ಭೂಮಂಡಲವೇ ಕಂಪಿಸಿತು. ಸಪ್ತ ಸಮುದ್ರಗಳು ತಮ್ಮ ಕಡಲಗಟ್ಟೆಗಳನ್ನು ಮುರಿದು ಉಕ್ಕಿ ಭೂಮಿಯನ್ನು ಮುಳುಗಿಸಲು ಸಿದ್ಧವಾಗಿದ್ದುವು. ಆ ಭಯಾನಕ ವಿಶ್ವರೂಪ ಉಗ್ರತೆಯನ್ನು ನೋಡಿ ದೇವತೆಗಳು ದಿಕ್ಕುಪಾಲಕರು ಪ್ರಾಣ ಭಯದಿಂದ ನಡುಗಿದರು. ಅವರ ಪತ್ನಿಯಾದ ಮಹಾಲಕ್ಷ್ಮಿಯೂ ಸಹ ಅವರ ಬಳಿಗೆ ಹೋಗಲು ಭಯಪಟ್ಟು ನಿಂತುಕೊಂಡಳು. ಎಲ್ಲರ ಮನವಿ ಮೇರೆಗೆ ಭಕ್ತ ಪ್ರಹ್ಲಾದನು ಮುಂದೆ ಹೋಗಿ ಸ್ವಾಮಿಯನ್ನು ಶಾಂತಗೊಳಿಸಲು ಪ್ರಯತ್ನಿಸಿದನು. ತನ್ನ ಭಕ್ತನ ಸ್ಪರ್ಶಕ್ಕೆ ಸ್ವಾಮಿ ಕರುಣಿಸಿದ್ರೂ ಅವನೊಳಗಿನ ಕ್ರೋಧವು ಸಂಪೂರ್ಣವಾಗಿ ಆರಲಿಲ್ಲ. ನರಸಿಂಹನ ಕೋಪದಿಂದ ಸೃಷ್ಟಿ ಭಸ್ಮವಾಗುವುದೆಂದು ಬ್ರಹ್ಮಾದಿ ದೇವತೆಗಳು ಅರಿತು ಇದನ್ನು ಲಯಕಾರನೊಬ್ಬನೇ ನಿಲ್ಲಿಸಬಲ್ಲನೆಂದು ಕೈಲಾಸಕ್ಕೆ ಓಡಿದ್ರು. ಪರಮಶಿವನ ಪಾದಗಳ ಮೇಲೆ ಬಿದ್ದ ದೇವತೆಗಳು, ಮಹಾದೇವ, ದಯವಿಟ್ಟು ಶ್ರೀಹರಿಯ ಉಗ್ರರೂಪವನ್ನು ಶಾಂತಗೊಳಿಸು ಎಂದು ಬೇಡಿಕೊಂಡ್ರು. ಅಂದ್ರೆ ಈ ಸೃಷ್ಟಿಯೆಲ್ಲವೂ ಆ ಕ್ರೋಧಾಗ್ನಿಗೆ ಆಹುತಿಯಾಗ್ತದೆ ಎಂದು ಕಣ್ಣೀರಿನಿಂದ ಬೇಡಿಕೊಂಡ್ರು. ಅವರ ಮೊರೆ ಕೇಳಿದ ಶಿವನು ಸಣ್ಣ ನಗೆಯೊಂದಿಗೆ, ಶ್ರೀಹರಿ ಇಷ್ಟು ಮಹಾಕೋಪದಲ್ಲಿರುವಾಗ ಸಾಮಾನ್ಯ ದೇವತಾ ರೂಪದಲ್ಲಿ ಹೋಗುವುದರಿಂದ ಯಾವುದೇ ಪ್ರಯೋಜನವಿಲ್ಲ, ಆಕ್ರೋಧವನ್ನು ನಿಲ್ಲಿಸಲಾಗದು ಎಂದು ತಕ್ಷಣವೇ ಅರಿತುಕೊಂಡನು. ಸೃಷ್ಟಿಯ ವಿನಾಶವನ್ನು ತಡೆಯಲು ಸಾಕ್ಷಾತ್ ಪರಮಶಿವನೇ ಯಾರೂ ಊಹಿಸದಂತಹ ಒಂದು ಭಯಾನಕ, ವಿಚಿತ್ರ ಮತ್ತು ಶಕ್ತಿಶಾಲಿಯಾದ ಅವತಾರವನ್ನು ಧರಿಸಿದನು. ಅದೇ ಶರಬೇಶ್ವರ ಅವತಾರ. ಶರಬೇಶ್ವರನ ರೂಪ ಎಷ್ಟು ಭಯಾನಕವಾಗಿದೆ ಅಂದ್ರೆ ಅದು ಅರ್ಧ ಮೃಗ ಮತ್ತು ಪಕ್ಷಿ ಸಂಯೋಜನೆಯಿಂದ ನಿರ್ಮಿತವಾದ ಮಹಾಭಯಾನಕ ವಿಶ್ವರೂಪ. ಸಿಂಹಕ್ಕಿಂತಲೂ ಹೆಚ್ಚಿನ ಪರಾಕ್ರಮದ ದೇಹ, 8 ಬಲವಾದ ಕಲ್ಲಿನಂತೆ ಕಾಣುವ ಕಾಲುಗಳು, ಮೂಗಿನ ಬದಲು ಭಯಾನಕವಾದ ತೀಕ್ಷ್ಣ ಹಲ್ಲುಗಳು, ಆಕಾಶವನ್ನೆಲ್ಲ ಮುಚ್ಚುವ 2 ಮಹಾ ಪಕ್ಷಿ ರೆಕ್ಕೆಗಳು ಆ ರೂಪಕ್ಕೆ ಸೇರಿವೆ. ಶರಬೇಶ್ವರನ ಕಣ್ಣಲ್ಲಿ ಸೂರ್ಯ, ಚಂದ್ರ ಮತ್ತು ಅಗ್ನಿಯ ತೇಜಸ್ಸುಗಳು ಪ್ರಕಾಶಿಸುತ್ತಿವೆ. ಅವರು ಒಂದೇ ಸಮಯದಲ್ಲಿ ಮಾಡಿದ ಪ್ರಳಯ ಗರ್ಜನೆಗೆ ಆಕಾಶವೇ ಚೂರ್ಚೂರಾಗಿ 3 ಲೋಕಗಳು ಕಂಪಿಸಿಕೊಂಡವು. ಶಿವನ ಈ ಉಗ್ರ ಶರಭರೂಪವು ಕೈಲಾಸದಿಂದ ಹೊರಟು ಗಾಳಿಯ ವೇಗದಲ್ಲಿ, ಮನಸ್ಸಿನ ವೇಗದಲ್ಲಿ ಭೂಮಿಯ ಕಡೆಗೆ, ಅಹೋಬಿಲದ ಕಾಡುಗಳ ಕಡೆಗೆ ಕ್ಷಣಾರ್ಧದಲ್ಲಿ ಧಾವಿಸಿತು. ಅಹೋಬಿಲದ ಕಾಡಿನಲ್ಲಿ ಇನ್ನೂ ಕೂಗಿ ಕೋಪದಿಂದ ಭೂಮಿಯನ್ನು ತನ್ನ ನಖಗಳಿಂದ ತೋಡುತ್ತಾ ಉಗ್ರವಾಗಿದ್ದ ನರಸಿಂಹನ ಮುಂದೆ ಆಕಾಶದಿಂದ ನೇರವಾಗಿ ಕೆಳಗೆ ಇಳಿದನು ಮಹಾಶರಬೇಶ್ವರನು. ಅವನ ಆಕಾಶದಿಂದ ಕೆಳಗೆ ಇಳಿಯುವ ಕ್ರಮದಲ್ಲಿ ಅವನ ಮಹಾರೇಖೆಗಳಿಂದ ಬಂದ ಗಾಳಿಗೆ ಅಲ್ಲಿ ಇದ್ದ ದೊಡ್ಡ ದೊಡ್ಡ ಪರ್ವತಗಳು ಸಹ ಬೇರುಗಳೊಡನೆ ಕಿತ್ತೋಗಿ ಹಾರಿ ಹೋದವು. ಶರಭೇಶ್ವರನು ಗಂಭೀರವಾದ ಧ್ವನಿಯಲ್ಲಿ ನರಸಿಂಹನನ್ನುದ್ದೇಶಿಸಿ, ಸ್ವಾಮಿ, ಅವತಾರದ ಉದ್ದೇಶ ಪೂರ್ಣವಾಗಿದೆ, ಈಗ ನಿನ್ನ ಉಗ್ರರೂಪವನ್ನು ಬಿಟ್ಟು ಶಾಂತವಾಗು ಎಂದು ಬಲವಾಗಿ ಕೇಳಿದನು. ಆದರೆ ಆಗಲೇ ಪ್ರಳಯದ ಉಗ್ರತೆಯಲ್ಲಿ ವಿಶ್ವದ ಕ್ರೋಧದಲ್ಲಿದ್ದ ನರಸಿಂಹಸ್ವಾಮಿ ಯಾರು ಮಾತು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಅವನ ಮಾತುಗಳನ್ನ ಒಪ್ಪಲಿಲ್ಲ. ಇನ್ನೂ ಹೆಚ್ಚು ಕೋಪಗೊಂಡನು. ತನ್ನ ದಾರಿಗೆ ಅಡ್ಡಿಯಾದ ಶರಬೇಶ್ವರನ ಮೇಲೆ ಭಯಾನಕವಾಗಿ ಗರ್ಜಿಸಿ ಯಾರಿಗೂ ತಲೆಬಾಗದ ಶ್ರೀಹರಿ ಮಹಾಕೋಪದಿಂದ ಶರಬೇಶ್ವರನ ಮೇಲೆ ನೇರವಾಗಿ ದಾಳಿ ಮಾಡಿದನು. ಶರಬೇಶ್ವರನು ತನ್ನ 8 ಬಲವಾದ ಕಾಲುಗಳಿಂದ ನರಸಿಂಹನ ದೇಹವನ್ನು ಬಲವಾಗಿ ಬಂಧಿಸಿ ತನ್ನ ದೊಡ್ಡ ರೆಕ್ಕೆಗಳೊಂದಿಗೆ ಅವನ ಕೋಪವನ್ನು ಶಮನಗೊಳಿಸಲು ಅವನನ್ನು ಚಲಿಸಲಾರದಂತೆ ಮಾಡಲು ಪ್ರಯತ್ನಿಸಿದನು. ಶಿವನ ಉದ್ದೇಶ ನರಸಿಂಹನನ್ನು ಗಾಯಪಡಿಸುವುದು ಅಥವಾ ಕೊಲ್ಲುವುದು ಅಲ್ಲ. ಅವನ ಕೋಪವನ್ನು ತನ್ನ ಶಕ್ತಿಯಿಂದ ನಿಯಂತ್ರಿಸಿ ಸೃಷ್ಟಿಯನ್ನು ವಿನಾಶದಿಂದ ರಕ್ಷಿಸುವುದೇ ಅವನ ಉದ್ದೇಶ. ಆದರೆ ಯಾರಾದನು ತನ್ನನ್ನು ಬಂಧಿಸುವುದು ಅಥವಾ ತನ್ನ ಶಕ್ತಿಯನ್ನು ತಡೆಯುವುದು ನರಸಿಂಹನಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಅದೇ ಅವನಿಗೆ ಇನ್ನಷ್ಟು ಆಕ್ರೋಶವನ್ನು ತಂದಿತು.
ತನ್ನನ್ನು ತಡೆಯಲು ಸಾಧ್ಯವಿರುವ ಶಕ್ತಿ ಈ ಅನಂತ ಸೃಷ್ಟಿಯಲ್ಲಿ ಇನ್ನೊಂದೇನಾದರೂ ಇದೆಯಾ ಎಂಬ ಮಹಾಕೋಪದಿಂದ ನರಸಿಂಹನು ತನ್ನ ರೂಪವನ್ನು ಆ ಕ್ಷಣದಲ್ಲಿ ಅಚಾನಕ್ ಬದಲಾಯಿಸಲು ಪ್ರಾರಂಭಿಸಿದನು. ಶರಭೇಶ್ವರನ ಹಿಡಿತದಿಂದ ಬಲವಂತವಾಗಿ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ನರಸಿಂಹಸ್ವಾಮಿ ತನ್ನ ಸಿಂಹರೂಪವನ್ನು ಬಿಟ್ಟು ಅದಕ್ಕಿಂತ 1000 ಪಟ್ಟು ಭಯಾನಕವಾದ ರೂಪಕ್ಕೆ ಬದಲಾಗಿದನು. ಆ ಮಹಾ ವಿನಾಶಕಾರಿ ಮಹಾಪಕ್ಷಿ ರೂಪವೇ ಗಂಡಬೇರುಂಡ ಅವತಾರ. ಇದು ಸೃಷ್ಟಿ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಭಯಾನಕವಾದ ಪಕ್ಷಿ ರೂಪವಾಗಿ ಪುರಾಣಗಳು ವಿವರಿಸುತ್ತವೆ. ಗಂಡ ಹೆಸರಿರುವ ಮಹಾಪಕ್ಷಿ ರೂಪವು 2 ಮಹಾ ರಾಕ್ಷಸ ಪಕ್ಷಿಗಳ ತಲೆಯುಳ್ಳದು ಮತ್ತು ಅಂತ್ಯವಿಲ್ಲದ ಮಹಾಕಾಯ ಹಾಗೂ ಅನಂತ ಶಕ್ತಿಯನ್ನು ಹೊಂದಿದೆ. ಇದು ವಿಶ್ವವನ್ನೆಲ್ಲ ಆವರಿಸಿಕೊಂಡಿದೆ. ಆ ಮಹಾಪಕ್ಷಿ ತನ್ನ ರೆಕ್ಕೆಗಳನ್ನು ಒಮ್ಮೆ ಬಿಟ್ರೆ ವಿಶ್ವದಲ್ಲಿ ಭಾರಿ ಬಿರುಗಾಳಿ ಬೀಸುತ್ತದೆ. ನಕ್ಷತ್ರ ಮಂಡಲಗಳು ತಮ್ಮ ಸ್ಥಾನಗಳಿಂದ ಸರಿದೋಗುತ್ತವೆ. ಗಂಡಬೇರಂಡ ಪಕ್ಷಿಯ ಬಾಯಿ ಎಷ್ಟು ದೊಡ್ಡದು ಅಂದ್ರೆ ಅದೊಮ್ಮೆ ಬಾಯಿ ತೆರೆದ್ರೆ ಭೂಮಂಡಲವನ್ನೆಲ್ಲ ಒಂದೇ ಉಗುಳಿನಲ್ಲಿ ನುಂಗಬಲ್ಲಷ್ಟು ವಿಶಾಲವಾಗಿದ್ದು ಪ್ರಳಯದಂತೆ ಭಯಾನಕವಾಗಿದೆ. ಆ ಪಕ್ಷಿಯ 2 ತಲೆಯಲ್ಲಿರುವ ಕಣ್ಣುಗಳು ಮಹಾ ಅಗ್ನಿಗೋಳುಗಳಂತೆ ಹೊತ್ತಿ ಉರಿಯುತ್ತಾ ಸುತ್ತಮುತ್ತಲಿರುವ ಎಲ್ಲವನ್ನೂ ತಮ್ಮ ದೃಷ್ಟಿಯ ತಾಪದಿಂದ ಬೂದಿ ಮಾಡಲು ಆರಂಭಿಸಿವೆ. ಎದುರಾಗಿ ನಿಂತಿದ್ದ ಈ 2 ಭಯಾನಕ ರೂಪಗಳನ್ನು ನೋಡಿ ದೇವತೆಗಳು ಬೆಚ್ಚಿಬಿದ್ದರು. ಒಂದ್ ಕಡೆ ಲೈಕಾರುಡನಾದ ಶಿವನು ಶರಭೇಶ್ವರನಾಗಿ, ಇನ್ನೊಂದ್ ಕಡೆ ಸಿದ್ಧಕಾರನಾದ ವಿಷ್ಣುವು ಗಂಡಭೇರಂಡನಾಗಿ ನಿಂತಿದ್ರಿಂದ ಸೃಷ್ಟಿಯ ಚಲನೆ ನಿಂತು ಹೋಯಿತು. ಕಾಲಚಕ್ರ ಸ್ತಂಭಿಸಿತು. ಈಗ ನಿಜವಾದ ಪ್ರಳಯ ಯುದ್ಧವು ಆಕಾಶದಲ್ಲಿ ಆರಂಭವಾಯಿತು. ಶರಭೇಶ್ವರ ಮತ್ತು ಗಂಡಭೇರಂಡ ಪಕ್ಷಿ ಒಬ್ಬರನ್ನೊಬ್ಬರು ಸವಾಲ್ ಹಾಕ್ತಾ ಆಕಾಶಕ್ಕೆ ಏರಿದರು. ಗಂಡಭೇರಂಡ ಪಕ್ಷಿ ತನ್ನ 2 ಭಯಾನಕವಾದ ತೀಕ್ಷ್ಣವಾದ ಮೂಗುಗಳಿಂದ ನೇರವಾಗಿ ಶರಭೇಶ್ವರನ ರೆಕ್ಕೆಗಳನ್ನು ಚೀರಲು ಕತ್ತರಿಸಲು ವಾಯುವಿನ ವೇಗದಲ್ಲಿ ದಾಳಿ ಮಾಡಿತು. ಅದಕ್ಕೆ ಪ್ರತಿಯಾಗಿ ಶರಭೇಶ್ವರನು ದೃಷ್ಟವೂ ಹಿಂದೆ ಸರಿಯದೆ ತನ್ನ 8 ವಜ್ರದಂತೆ ಬಲವಾದ ಕಾಲುಗಳಿಂದ ಆ ಮಹಾಪಕ್ಷಿಯ ದಾಳಿಯನ್ನ ಶರಭೇಶ್ವರನು ಅದೇ ಶಕ್ತಿಯಿಂದ ತಡೆಯಲು ಮುಂದಾದನು. ಗಂಡಬೇರಂಡ ಪಕ್ಷಿಯ ರೆಕ್ಕೆಗಳು ಬೀಸಿದಾಗುಂಟಾದ ಭಯಾನಕ ಸಿಡಿಲು ಮತ್ತು ಗಾಳಿಗೆ ವಿಶ್ವದಲ್ಲಿನ ನಕ್ಷತ್ರಗಳು ಒಂದಕ್ಕೊಂದು ಬಲವಾಗಿ ಡಿಕ್ಕಿ ಹೊಡೆದು ಬೂದಿಯಾಗಿ ಬಿಟ್ಟವು. ಶರಭೇಶ್ವರನ ಪ್ರತಿಕಾರದಿಂದ ಆಕಾಶದಲ್ಲಿ ದೊಡ್ಡ ದೊಡ್ಡ ಬಿರುಕುಗಳು ಉಂಟಾದವು. ಶೂನ್ಯವೂ ಕಂಪಿಸಿತು. ಬ್ರಹ್ಮಾಂಡವೇ ಚೂರ್ಚೂರಾಗೋದಂತೆ ಭಾರಿ ಶಬ್ದ ಉಂಟಾಯಿತು. ಆ 2 ಶಕ್ತಿಗಳು ಜರಾಯೂ ಕಡಿಮೆ ಆಗಲಿಲ್ಲ. ಒಬ್ಬರ ಬಲವನ್ನು ಮತ್ತೊಬ್ಬನು ಮೀರಿಸಲು ಪ್ರಯತ್ನಿಸ್ತಾ ಪರಸ್ಪರ ಮಹಾಪರ್ವತಗಳನ್ನು ಗ್ರಹಗಳನ್ನು ಕೂಡ ಆಯುಧಗಳಾಗಿ ಎಸೆದು ಹೋರಾಡ್ತಿದ್ರು. ಗಂಡಬೇರಂಡ ಪಕ್ಷಿ ತನ್ನ ಉದ್ದವಾದ ಗರಳಿನಿಂದ ಶರಭೇಶ್ವರನ ಬಲಿಷ್ಠ ದೇಹವನ್ನು ತೀವ್ರವಾಗಿ ಗಾಯಗೊಳಿಸಲು ವಿಶ್ವ ಪ್ರಯತ್ನ ಮಾಡಿತು. ಆಗ ಶರಭೇಶ್ವರನು ತನ್ನ ಮಹಾಬಲದ ಪೂಚಿನಿಂದ ಗಂಡಬೇರಂಡ ಪಕ್ಷಿಯ ದೇಹವನ್ನು ಬಲವಾಗಿ ಹಿಡಿದುಕೊಂಡನು. ಆಕಾಶದಿಂದ ನೇರವಾಗಿ ಕೆಳಗೆಸೆದು ಹೊಡೆದನು. ಕೆಳಗೆ ಬಿದ್ದ ಗಂಡಬೇರಂಡ ಪಕ್ಷಿ ಇನ್ನೂ ಭಯಾನಕ ರೂಪವನ್ನು ತಾಳ್ಕೊಂಡು ತಕ್ಷಣವೇ ಮೇಲಕ್ಕೆದ್ದು ಶರಭೇಶ್ವರನ ಕುತ್ತಿಗೆಯನ್ನು ಹಿಡಿದು ನೀರಿಗೆಸೆದು ಹೊಡೆಯಲು ವೇಗವಾಗಿ ಪ್ರಯತ್ನಿಸಿತು. ಈ ಭಯಾನಕ ಮಹಾಸಂಗ್ರಾಮವು ಸುಮಾರು 18 ದಿನಗಳ ಕಾಲ ನಿರಂತರವಾಗಿ ನಡೆದಿತೆಂದು ಪುರಾಣಗಳು ಹೇಳುತ್ತವೆ. ಈ ಭೀಕರ ಯುದ್ಧವನ್ನು ನೋಡುತ್ತಿದ್ದ ಬ್ರಹ್ಮಾದಿ ದೇವತೆಗಳು, ಮಹರ್ಷಿಗಳು ಎಲ್ಲರೂ ಪ್ರಾಣ ಭಯದಿಂದ ತಲ್ಲಣಗೊಂಡು ಯಾರಿಗೆ ಯಾರು ದಿಕ್ಕು ತೋಚದೆ ಪ್ರಾರ್ಥನೆ ಮಾಡತೊಡಗಿದರು. ಏಕೆಂದ್ರೆ ಈ ಯುದ್ಧದಲ್ಲಿ ಆ 2 ದೇವರುಗಳಲ್ಲಿ ಯಾರು ಗೆದ್ರು ಯಾರು ಸೋತ್ರು ಕೊನೆಯಲ್ಲಿ ಸೃಷ್ಟಿಯ ವಿನಾಶ ಮಾತ್ರ ಖಚಿತವೆಂದು ಅವರಿಗೆ ಅರ್ಥವಾಯಿತು. 2 ಅನಂತ ದೈವಿಕ ಶಕ್ತಿಗಳು, 2 ಪರಮ ಪವಿತ್ರರು, 2 ಸೃಷ್ಟಿಗೆ ಮೂಲ ಕಾರಣಕಾರರಾಗಿರೋದ್ರಿಂದ ಯಾರನ್ನು ನಿಲ್ಲಿಸಬೇಕು, ಹೇಗೆ ನಿಲ್ಲಿಸಬೇಕು ಎಂಬುದು ಯಾರಿಗೂ ಅರ್ಥವಾಗಲಿಲ್ಲ. ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚು ತೀವ್ರವಾಗುತ್ತಿರುವ ಸಂದರ್ಭದಲ್ಲಿ ಈ ಪ್ರಳಯವನ್ನು ತಡೆಯಲು ವಿಶ್ವಮಾತೆಯಾದ ಪರಾಶಕ್ತಿ ಮಧ್ಯಪ್ರವೇಶಿಸಬೇಕಾಯಿತು. ಪರಮಶಿವನಲ್ಲಿ ಅಂದರೆ ಶರಭೇಶ್ವರನಲ್ಲಿ ಅಡಗಿರುವ ಮೂಲ ಪ್ರಕೃತಿ ಮಹಾಶಕ್ತಿ ಪ್ರತ್ಯಂಗಿರಾ ದೇವಿ ಅಚಾನಕ್ ಶರಭೇಶ್ವರನ ರೋಮಗಳಿಂದ ಮಹಾ ತೇಜಸ್ಸಿನಿಂದ ಉದ್ಭವಿಸಿದಳು. ಅವಳ ರೂಪವು ಅತ್ಯಂತ ಭಯಾನಕವಾದ ಸಿಂಹದ ಮುಖ ಮತ್ತು ಕಪ್ಪು ದೇಹ ಹೊಂದಿರುವ ಮಹಾಕಾಳಿ ರೂಪ. ಆ ತಾಯಿ ವಿಶ್ವವನ್ನು ರಕ್ಷಿಸಲು ರಣಾಂಗಣದಲ್ಲಿ ಪ್ರವೇಶಿಸಿದಳು. ಪ್ರತ್ಯಂಗಿರಾ ದೇವಿ ಮಾಡಿದ ಒಂದು ಭಯಾನಕ ಗರ್ಜನೆ ಆಗವರೆಗೆ ಗರ್ಜಿಸುತ್ತಿದ್ದ ಆ 2 ಅಂದರೆ ಗಂಡಪೇರುಳ್ಳ ಶರಭೇಶ್ವರರ ಗರ್ಜನೆಗಿಂತಲೂ ಮಿಗಿಲಾಗಿತ್ತು. ಅವಳು ಆಕಾಶದಲ್ಲಿ ಮಹಾ ಆಕಾರದಲ್ಲಿ ನಿಂತು ಅತ್ತ ಉಗ್ರ ಗಂಡಪೇರುಡನನ್ನು ಮತ್ತು ಇತ್ತ ಕ್ರೋಧ ಶರಭೇಶ್ವರನನ್ನು ತನ್ನ ಅನಂತ ಮಾವಿನ ಮಹಾಶಕ್ತಿಯಿಂದ ಅವರನ್ನ ನಿಲ್ಲಿಸಲು ಯತ್ನಿಸಿದಳು. ಗಂಡಬೇರುಂಡ ರೂಪದ ವಿಷ್ಣುವಿಗೆ ಎದುರಿಗಿದ್ದ ಶರಭೇಶ್ವರನಲ್ಲಿ ತನ್ನ ಪ್ರತಿರೂಪವೇ ಕಂಡಿತು. ಹಾಗೆಯೇ ಉಬ್ಬಿರ ರೂಪದ ಶರಭೇಶ್ವರನಿಗೂ ಎದುರಿಗಿದ್ದ ಗಂಡಬೇರುಂಡನಲ್ಲಿ ತನ್ನಾತ್ಮ, ತನ್ನ ಅದ್ವೈತ ರೂಪವು ಕನ್ನಡಿಯಲ್ಲಿನಂತೆ ಸ್ಪಷ್ಟವಾಗಿ ಕಂಡಿತು. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಎಂದರೆ ಶಿವನೇ ವಿಷ್ಣು, ವಿಷ್ಣುವೇ ಶಿವನು ಎಂಬ ಅದ್ವೈತ ಸತ್ಯ ಆ ಕ್ಷಣದಲ್ಲಿ ವಿಶ್ವವನ್ನೆಲ್ಲ ಮಂತ್ರದಂತೆ ಆವರಿಸಿತು. 2 ಪರಾಶಕ್ತಿಗಳೇ, 2 ಒಂದೇ. ಒಬ್ಬರನ್ನು ಮತ್ತೊಬ್ಬರು ಎದುರಿಸುವುದು ಎಂದರೆ ತಾವು ತಾವೇ ಎದುರಿಸಿಕೊಳ್ಳುವುದೆಂಬ ವೇದಾಂತ ಸತ್ಯವನ್ನ ಅಲ್ಲಿದ್ದ ದೇವತೆಗಳಿಗೂ ಸಂಪೂರ್ಣವಾಗಿ ಅರ್ಥವಾಯಿತು. ಈ ಸೃಷ್ಟಿಯಲ್ಲಿ ವಿಷ್ಣುವಿಲ್ಲದೆ ಶಿವನಿಲ್ಲ, ಹಾಗೆಯೇ ಶಿವನಿಲ್ಲದೆ ವಿಷ್ಣುವಿಲ್ಲ ಎಂಬುದನ್ನು ಭವಿಷ್ಯದ ಪೀಳಿಗೆಗಳಿಗೆ ಅಜ್ಞಾನವನ್ನು ದೂರ ಮಾಡಲು ಈ ನಾಟಕ ನಡೆದಿದೆ ಎಂದು ಎಲ್ಲರೂ ಗ್ರಹಿಸಿದ್ರು. ನಿಧಾನವಾಗಿ ಪಕ್ಷಿಯಾದ ಗಂಡಬೆರಂಡ ರೂಪವು ಶಾಂತವಾಗಿ ಬದಲಿಸಿ ಯೋಗ ನರಸಿಂಹನಾಗಿ ಬದಲಾಯಿತು. ಹಾಗೆಯೇ
ಆವೇಶದ ಶರಬೇಶ್ವರನು ಕೂಡ ತನ್ನ ರೂಪಗಳನ್ನು ತೊರೆದು ಶಾಂತವಾಗಿ ಪರಮಶಿವನಾಗಿ ಬೋಲಾಶಂಕರನಾಗಿ ಬದಲಾದರು. ಎರಡೂ ಶಕ್ತಿಗಳು ಶಾಂತವಾದ ನಂತರ ಲೋಕಗಳ ಮೇಲಿದ್ದ ಭಯಾನಕ ಪ್ರಳಯ ಮೇಘಗಳು ದೂರವಾದವು ಮತ್ತು ಭೂಮಂಡಲದ ಮೇಲೆ ಮತ್ತೆ ಹಸಿರು ಮತ್ತು ಶಾಂತಿ ನೆಲೆಸಿದವು. ಈ ಶಾಂತಿಯುತ ದೃಶ್ಯವನ್ನು ನೋಡಿದ ದೇವತೆಗಳು, ಗಂಧರ್ವರು ಮತ್ತು ಯಕ್ಷರು ಆನಂದ ಬಾಷ್ಪ ಸುರಿಸುತ್ತಾ ಆಕಾಶದಿಂದ ಇಬ್ಬರ ಮೇಲೂ ಕಲ್ಪವೃಕ್ಷದ ಪುಷ್ಪವೃಷ್ಟಿ ಮಾಡಿದ್ರು. ನರಸಿಂಹಸ್ವಾಮಿ ಮುಗುಳು ನಗುತ್ತಾ ಪರಮಶಿವನನ್ನು ಅಪ್ಪಿಕೊಂಡು ತನ್ನ ವೈಕುಂಠಕ್ಕೆ ಶಾಂತವಾಗಿ ಪ್ರಯಾಣಿಸ್ತಾನೆ. ಪರಮಶಿವನು ನಂದಿ ವಾಹನದ ಮೇಲೆ ತನ್ನ ಕೈಲಾಸಕ್ಕೆ ಮರಳಿ ಪ್ರಯಾಣಿಸ್ತಾನೆ. ಈ ಕಥೆ ಕೇವಲ ಒಂದು ಉಗ್ರ ಯುದ್ಧದ ಗಾಥೆ ಮಾತ್ರ ಅಲ್ಲ, ನಮ್ಮೊಳಗಿನ ಅಹಂಕಾರ ಮತ್ತು ಕೋಪವು ಎಷ್ಟು ಉನ್ನತ ಸ್ಥಿತಿಯಲ್ಲಿದ್ದವರಿಗೂ ದಾರಿ ತಪ್ಪಿಸಿ ಪ್ರಳಯಕ್ಕೆ ಕಾರಣವಾಗಬಹುದು ಎಂಬುದನ್ನು ಸ್ಪಷ್ಟವಾಗಿ ಹೇಳ್ತದೆ. ಅಹಂಕಾರ ಮತ್ತು ಪ್ರಳಯಕೋಪವನ್ನು ನಿಯಂತ್ರಿಸಲು ಗುರುವಾದ ಶಿವನ ಹಸ್ತಕ್ಷೇಪ ಮತ್ತು ಅಮ್ಮನ ಕರುಣೆ ಯಾವಾಗಲೂ ಅತ್ಯಂತ ಅಗತ್ಯವಿದೆ ಎಂಬುದನ್ನು ಈ ಕಥೆ ಲೋಕಕ್ಕೆ ತಿಳಿಸುತ್ತದೆ. ಇಂದಿಗೂ ಯಾರಾದರೂ ಈ ಶರಬೇಶ್ವರ ಮತ್ತು ಗಂಡಬಿರುಂಡ ಗಾಥೆಯನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಸ್ಮರಿಸುತ್ತಾರೆ. ಅವರ ಸುತ್ತಮುತ್ತ ಯಾವುದೇ ದುಷ್ಟಶಕ್ತಿಗಳು ಬರುವುದಿಲ್ಲ ಎಂದು ಪುರಾಣ ಗ್ರಂಥಗಳು ವಿವರಿಸುತ್ತವೆ. ಈ ವಿಡಿಯೋ ಹೇಗಿದೆ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯುನೈಟೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.